ಸಾಂಪ್ರದಾಯಿಕ ಸಮಾಜವನ್ನು ವೈಚಾರಿಕ ಪ್ರಜ್ಞೆಯೊಂದಿಗೆ ಮಾದರಿ ಸಮಾಜವಾಗಿ ರೂಪಿಸಲು ಬಸವಣ್ಣನವರು 12ನೇ ಶತಮಾನದಲ್ಲಿ ಶತಪ್ರಯತ್ನ ಮಾಡಿದರು. ಇನ್ನು ಶತಮಾನಗಳ ಹಿಂದೆಯೇ ಕಲ್ಲನಾಗರ ಕಂಡರೆ ಹಾಲನೆರೆಯ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಎಂದು ಕಲ್ಲನಾಗರಕ್ಕೆ ಹಾಲೆರೆಯುವ ಸಂಪ್ರದಾಯದ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ರು ಬಸವಣ್ಣನವರು. ಆದರೆ ಇಂತಹ ವೈಜ್ಞಾನದ ಯುಗದಲ್ಲಿಯೂ ಸಹ ಸಾಂಪ್ರದಾಯಿಕ ಸಮಾಜ ಅದರಿಂದ ಸ್ವಲ್ಪವೂ ಹೊರಬರಲು ಮಾನಸಿಕವಾಗಿ ಸಿದ್ಧವಾಗಿರಲಿಲ್ಲ. ಇಂದಿಗೂ ಸಹ ಬಹುಪಾಲು ಜನರು ಕಲ್ಲನಾಗರಕ್ಕೆ ಹಾಲನೆರೆಯುವುದನ್ನು ಬಿಟ್ಟಿಲ್ಲ. ಆದ್ದರಿಂದ ಪ್ರಗತಿಪರ ಲಿಂಗಾಯತರು ಹಾಗೂ ವಿರಕ್ತ ಪರಂಪರೆಯ ಮಠಾಧೀಶರು ಅವೈಜ್ಞಾನಿಕ ಆಚರಣೆ ಪರ್ಯಾಯವಾಗಿ ಬಸವ ಪಂಚಮಿ ಎಂಬ ವಿಶಿಷ್ಟ ಆಚರಣೆ ಮೂಲಕ ಬಸವಣ್ಣನವರ ವೈಚಾರಿಕ ಪರಂಪರೆಯನ್ನ ಸಮಾಜಕ್ಕೆ ನೀಡಲು ಹೊರಟಿದ್ದಾರೆ. ಈ ವಿಷಯದ ಕುರಿತು ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕಲ್ಲನಾಗರ ಕಂಡೊಡೆ ಹಾಲನೆರೆಯೆಂಬರು, ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರಯ್ಯ. ಅದು ಬಸವಣ್ಣನವರ ಕರ್ಮಭೂಮಿ. ಬಸವಣ್ಣನವರ ತತ್ವಾದರ್ಶನಗಳನ್ನು ಪಾಲಿಸುತ್ತಾ ನಿತ್ಯ ಆ ವಿಶ್ವಗುರುವಿನ ಹೆಸರೇಳುತ್ತಾ ಬದುಕುತ್ತಿರುವವರು ಜನರಿರುವ ನೆಲವದು. ಆ ಪುಣ್ಯಭೂಮಿಯಲ್ಲಿ ಮೌಢ್ಯದ ವಿರುದ್ಧ ಹೋರಾಡಿದಂಥ ಬಸವಣ್ಣನ ಎದೆಗೆ ಅಪ್ಪಿ ಒಪ್ಪಿ ಬದುಕುವ ಜನರಿದ್ದಾರೆ. ಇನ್ನು ಬಸವಣ್ಣನವರು ಅನುಭವ ಮಂಟಪವನ್ನ ಕಟ್ಟಿ ಜಗತ್ತಿಗೆ ವೈಚಾರಿಕತೆ ತತ್ವಗಳನ್ನು ಹೇಳಿಕೊಟ್ಟಂತ ಬೀದರ್ ನೆಲದಲ್ಲಿ ನಿನ್ನೆ ನಾಗರ ಪಂಚಮಿಯ ದಿನ ಹುತ್ತಕ್ಕಿಯ ಹಾಲನೆರೆಯುವ ಬದಲು ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಹಾಲನ್ನು ನೀಡುವ ಮೂಲಕ ಮಣ್ಣು ಪಾಲಾಗ್ತಿದ್ದ ಹಾಲನ್ನ ಹಸಿದ ಹೊಟ್ಟೆಗಳನ್ನ ಸೇರುವಂತೆ ಮಾಡಿದ್ದಾರೆ. ಹೌದು, ನಿನ್ನೆ ನಾಗರ ಪಂಚಮಿ ಅಂಗವಾಗಿ ನಾಡಿನೆಲ್ಲೆಡೆ ಹುತ್ತಕ್ಕಿಯ ಹಾಲನೆರೆದರೆ ಬೀದರ್ನ ಲಿಂಗಾಯತ ಮಹಾಮಠದ ವತಿಯಿಂದ ನಗರದ ಬ್ರಿಮ್ಸ್ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಹಾಗೂ ಹಾಲು ನೀಡಿದ್ದಾರೆ. ಇನ್ನು ಸಮಾಜದ ನಿರ್ಮಾಣಕ್ಕಾಗಿ ಧರೆಗೆ ಅವತರಿಸಿದಂತ ಬಸವಣ್ಣನವರು ಶ್ರಾವಣ ಶುದ್ಧ ಪಂಚಮಿ ಎಂದು ಲಿಂಗೈಕ್ಯರಾದ ಹಿನ್ನೆಲೆ ಈ ದಿನವನ್ನ ಬಸವ ಪಂಚಮಿ ಎಂದೇ ಆಚರಿಸುತ್ತಿದ್ದೇವೆ. ಈ ದಿನ ದೇಶಾದ್ಯಂತ ಹಾವಿಗೆ ಹಾಲೆರೆಯುವ ಕೆಟ್ಟ ಮೌಢ್ಯ ಪರಂಪರೆಯನ್ನ ನಾವು ನೋಡುತ್ತಾ ಬರ್ತಿದ್ದೇವೆ. ಆದ್ದರಿಂದ ಬಸವ ಪ್ರೇಮಿಗಳು ಹಾಗೂ ಲಿಂಗಾಯತ ಮಹಾಮಠ ಹಾಲನ್ನ ವ್ಯರ್ಥ ಮಾಡದೆ ಆಸ್ಪತ್ರೆಯ ಬಡ ರೋಗಿಗಳಿಗೆ ನೀಡುವ ಕಾರ್ಯವನ್ನು ಮಾಡಿದ್ದೇವೆ ಎಂದು ಲಿಂಗಾಯತ ಮಹಾಮಠದ ಪೀಠಾಧಿಪತಿಗಳಾದಂತಹ ಪ್ರಭುದೇವರು ಅಭಿಪ್ರಾಯಪಟ್ಟರು. ಧರೆಗೆ ಅವತರಿಸಿರ್ತಕ್ಕಂಥ ಗುರು ಬಸವಣ್ಣನವರು ಇಲ್ಲಿ ಅನೇಕ ಕಾರ್ಯಗಳನ್ನ ಮಾಡಿ ಕೊನೆಗೆ ಇವತ್ತಿನ ದಿನ ಶ್ರಾವಣ ಶುದ್ಧ ಪಂಚಮಿ ಎಂದು ಕಾಯ ಜೀವದ ಹೊಲಿಗೆಯನ್ನು ಬಿಚ್ಚಿ ಪರಮಾತ್ಮನಲ್ಲಿ ಒಡಬೆರೆದು ಒಂದಾಗಿರ್ತಕ್ಕಂಥ ದಿನ ಅದು ಬಸವ ಪಂಚಮಿ ಅಂತ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ದಿನದಂದು ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ, ಹುತ್ತಿಗೆ ಹಾಲು ಸುರಿಯುವುದರ ಮುಖಾಂತರವಾಗಿ ಹಾಲನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಟ್ಟ ಮೌಢ್ಯ ಪರಂಪರೆಯನ್ನು ನಾವು ನೋಡ್ತಾ ಬಂದಿದ್ದೆವು. ಆದರೆ ಬಸವ ಧರ್ಮೀಯರು ಬಸವ ತತ್ವದಲ್ಲಿ ನಂಬಿಕೆ ಉಳ್ತಕ್ಕಂಥವರು ಹಾಲನ್ನು ಹಾಳು ಮಾಡೋದಿಲ್ಲ, ಹಾಲನ್ನು ಉಪಯೋಗ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ಲಿಂಗಾಯತ ಮಹಾಮಠದ ಎಲ್ಲ ಸಹೋದರ ಬಳಗದೊಂದಿಗೆ ಸೇರಿ ಹಾಲನ್ನು ಬ್ರೀಮ್ಸ್ ಹಾಸ್ಪಿಟಲ್ನಲ್ಲಿರ್ತಕ್ಕಂಥ ಬಾಣಂತಿಯ ತಾಯಂದಿರಿಗೆ ಹಾಲು ಕುಡಿಸುವುದರ ಮುಖಾಂತರವಾಗಿ ಇವತ್ತು ಅರ್ಥಪೂರ್ಣವಾಗಿ ಲಿಂಗಾಯತ ಮಹಾಮಠ ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಭಾಳ ಸಂತೋಷ ಅನ್ನಿಸ್ತಿದೆ. ಮೊದಲಿನಿಂದನೂ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಪೂಜ್ಯಶ್ರೀ ಅಕ್ಕನವರು ಇಂಥ ವಿನೂತನ ಕಾರ್ಯವನ್ನು ಮಾಡೋದರ ಮುಖಾಂತರವಾಗಿ ಸಮಾಜ ಉಪಯೋಗಿ ಕಾರ್ಯವನ್ನು ಮಾಡಿದ್ದಾರೆ. ಅದೇ ಒಂದು ಕಾರ್ಯ ಈ ವರ್ಷನೂ ಕೂಡ ಮುಂದುವರೆದಿದೆ. ಇಲ್ಲಿನ ತಾಯಂದಿರು ಹಾಲು ಕುಡಿದು ತಾವು ಸಂತೋಷ ಪಟ್ರಂದ್ರೆ ಅದೇ ನಿಜವಾಗ್ಲೂ ಪರಮಾತ್ಮನ ತೃಪ್ತಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವು ಹಾಲನ್ನು ನೀಡಿದ್ದೇವೆ. ಗೊತ್ತಿಲ್ಲದೇನೆ ಆಚರಣೆ ಮಾಡತ್ತಾರೆ, ಗೊತ್ತಾದವ್ರು ಮಾಡ್ಲತ್ತಿಲ್ಲ. ಈಗ ಭಾಳ ಜನರಿಗೆ ಇದರ ಅರಿವಿಲ್ಲದಕ್ಕಾಗಿ ಅಷ್ಟು ಜನ ಆ ಥರ ಆಚರಣೆ ಮಾಡ್ಕೊಂಡು ಬಂದಾರೆ. ಯಾವಾಗ ಅರಿವು ಬರ್ತದೋ ತಿಳಿತದೋ ಅವಾಗ ಮನುಷ್ಯ ಮೌಢ್ಯತನದಿಂದ ಹೊರಗೆ ಬರ್ತಾನೆ. ಹಾಲು ಹಾಳು ಮಾಡಬಾರ್ದು, ಅದು ಉಂಬ ಉಡುವ ಕೂಡಲ ಸಂಗಮ ದೇವ ಜಂಗಮ ಮುಖದಲ್ಲಿ ಅಂತ ಹೇಳ್ತಾರೆ. ದೇವರು ಹಸಿದವರ ಹೊಟ್ಟೆಯಿಂದ ಉಣುತ್ತಾನೆ, ಬೆತ್ತಲೆಯವರ ಮೈಯಿಂದ ಉಡ್ತಾನೆ. ಅದಕ್ಕೆ ಹಾಲು ಹಾಳು ಮಾಡಲಾರ್ದೇನೆ ಉಪಯೋಗ ಮಾಡಬೇಕನ್ನೋದೇ ನಮ್ಮ ಉದ್ದೇಶ. ಅದೇ ಸಂದೇಶ ನಾವು ನೀಡ್ತಾ ಇದ್ದೀವಿ. ಈಗ ಇತ್ತೀಚೆಗೆ ತಿಳುವಳಿಕೆ ಇರ್ತಕ್ಕಂಥ ತತ್ವವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಬಹುಪಾಲು ಜನ ಇದೇ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ತಿಳಿಲಾರ್ದವರು ಕೂಡ ಈ ವರ್ಷ ತಿಳ್ಕೊಂಡು ಮುಂದಿನ ವರ್ಷ ಹಾಳು ಮಾಡಲಾರ್ದಂಗ ಉಳಿಸ್ಬೇಕಂತ ನಿಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಐಕ್ಯರಾದ ದಿನವಾದ ಪಂಚಮಿ ಎಂದು ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಾಲು ಮತ್ತು ಹಣ್ಣು ನೀಡಲಾಯಿತು. ಜಗತ್ತಿನ ಅಂಧಶ್ರದ್ಧೆ ಹಾಗೂ ಮೌಢ್ಯ ತೊಲಗಬೇಕು ಎಂದು ಹಾಲನ್ನು ವ್ಯರ್ಥ ಮಾಡದೆ ಹಸಿದ ಹೊಟ್ಟೆಗಳನ್ನು ತಣಿಸುವ ಕಾರ್ಯವನ್ನ ಲಿಂಗಾಯತ ಮಹಾಮಠದ ವತಿಯಿಂದ ಮಾಡಲಾಗಿದೆ ಎಂದು ಬಸವ ಭಕ್ತರಾದಂಥ ರಮೇಶ್ ಮಠಪತಿ ತಿಳಿಸಿದ್ದಾರೆ. ಇವತ್ತಿನ ದಿವಸ ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಲಿಂಗೈಕ್ಯರಾಗಿರ್ತಕ್ಕಂತಹ ಬಸವ ಪಂಚಮಿ ದಿವಸ. ಈ ದಿವಸ
ಲಿಂಗಾಯತ್ ಮಹಾಮಠದ ವತಿಯಿಂದ ಪೂಜ್ಯರ ನೇತೃತ್ವದಲ್ಲಿ ಹಾಲು ಹಣ್ಣು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ಕಾರಣ ಏನಂದರೆ, ಜಗತ್ತಿನಲ್ಲಿ ನೆಲೆಸಿರ್ತಕ್ಕಂಥ ಅಂಧಶ್ರದ್ಧೆ, ಮೂಢ ಆಚಾರಗಳು ಅಳಿಸಿ ಹೋಗಲಿ ಮತ್ತು ಸತ್ಯದ ಆಚರಣೆಗಳು ನೆಲೆಗೊಳ್ಳಲಿ ಅಂತಕ್ಕಂತಹ ಸದುದ್ದೇಶದಿಂದ ಈ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ತಾಯಂದಿರು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಡ ನಾವು ಅಂಧಶ್ರದ್ಧೆಯಿಂದ ಹಾಲು ಇತ್ಯಾದಿಗಳನ್ನು ವ್ಯರ್ಥ ಮಾಡ್ತಕ್ಕಂತಹ ವ್ಯರ್ಥ ಆಚರಣೆಯಲ್ಲಿ ತೊಡಗಿದ್ದೇವೆ. ಈ ಆಚರಣೆ ಬೇಡ. ಅದರ ಬದಲಾಗಿ ಈ ವ್ಯರ್ಥವಾಗುವ ಹಾಲು ಹಸಿದ ಹೊಟ್ಟೆಗಳನ್ನು ತಣಿಸಲಿ, ಸಂತೃಪ್ತಿಗೊಳಿಸಲಿ ಅಂತಕ್ಕಂಥ ಸಂದೇಶವನ್ನು ಇವತ್ತಿನ ಈ ಕಾರ್ಯಕ್ರಮದ ಮೂಲಕವಾಗಿ ಲಿಂಗಾಯತ್ ಮಹಾಮಠದಿಂದ ಕೊಡಲಾಗ್ತಾ ಇದೆ. ಒಟ್ಟಿನಲ್ಲಿ ಬಸವ ಪಂಚಮಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತಿರುವ ಲಿಂಗಾಯತ ಮಹಾಮಠದ ಕಾರ್ಯ ಶ್ಲಾಘನೀಯವಾಗಿದೆ. ಹೌದು, ಈ ಪಂಚಮಿಯನ್ನು ಧರ್ಮಗುರು ಬಸವಣ್ಣನವರ ಲಿಂಗೈಕ್ಯ ಸ್ಮರಣೋತ್ಸವದ ದಿನವನ್ನಾಗಿ ಆಚರಿಸುವ ಮೂಲಕ ಜಗತ್ತಿಗೆ ವೈಚಾರಿಕತೆಯ ಪಾಠ ಹೇಳಿದ ಬಸವ ತಂದೆಗೆ ಸಲ್ಲಿಸುವಂತಹ ಗೌರವ ಎಂದರೆ ತಪ್ಪಾಗಲಾರದು.